ಆತ್ಮೀಯ ವಿದ್ಯಾರ್ಥಿನಿಯರೇ, ರಾಜ್ಯಶಾಸ್ತ್ರದ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಎರಡನೇ ಅಧ್ಯಾಯ ಅರ್ಥಾತ್ ಎರಡನೇ ಘಟಕ ಬ್ರಿಟಿಷ್ ಸಂವಿಧಾನ ಈ ಕುರಿತಾಗಿ ಉಪನ್ಯಾಸವನ್ನು ನಿಮಗೆ ನೀಡಲಿದ್ದೇನೆ. ಬ್ರಿಟಿಷ್ ಸಂವಿಧಾನ, ದ ಕಾನ್ಸ್ಟಿಟ್ಯೂಷನ್ ಆಫ್ ಯುನೈಟೆಡ್ ಕಿಂಗ್ಡಮ್. ಕಾನ್ಸ್ಟಿಟ್ಯೂಷನ್ is the fundamental law of the nation. Every country must have a constitution. The British Constitution is one of the oldest constitutions in the world. It is a unique example for an unwritten, evolved, flexible constitution. It is the product of history and the result of evolution. It has grown with the growth of the English nation, changed with its wants, and adapted itself to the needs of various times. The British Constitution is the child of wisdom and chance. It is the result of a process in which many elements like charters, statutes, judicial decisions, precedents, usages, and traditions have entered, piling themselves one upon the other from age to age and shaping the political institutions of the country according to the exigencies of time. The British Constitution is ever growing and undergoing modifications. ಬ್ರಿಟಿಷ್ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ಪುರಾತನವಾದ ಸಂವಿಧಾನವಾಗಿದೆ. ಪ್ರತಿಯೊಂದು ದೇಶವು ಒಂದು ಸಂವಿಧಾನವನ್ನು ಹೊಂದಿರಲೇಬೇಕು. ಈ ಸಂವಿಧಾನವು ಲಿಖಿತವಾಗಿರಬಹುದು ಅಥವಾ ಅಲಿಖಿತವಾಗಿರಬಹುದು. ಬ್ರಿಟಿಷ್ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ಪುರಾತನವಾದ ಸಂವಿಧಾನ ಮಾತ್ರವಲ್ಲ, ಇದು ಅಲಿಖಿತ, ವಿಕಸಿತ ಮತ್ತು ಸರಳ ಸಂವಿಧಾನಕ್ಕೆ ಅತ್ಯಂತ ವಿಶಿಷ್ಟವಾದ ಒಂದು ಉದಾಹರಣೆಯಾಗಿದೆ. ಈ ಸಂವಿಧಾನವು ಬ್ರಿಟಿಷ್ ಸಂವಿಧಾನವನ್ನು ಅವಲೋಕಿಸಿದಾಗ ನಮಗೆ ಕಂಡುಬರುವ ಅಂಶವೆಂದರೆ ಇದು ಇತಿಹಾಸದ ಫಲವಾಗಿದೆ ಮತ್ತು ವಿಕಾಸದ ಒಂದು ಪರಿಣಾಮವಾಗಿ ಜಾರಿಗೆ ಬಂದಿರುವುದಾಗಿದೆ. ಬ್ರಿಟಿಷ್ ಸಂವಿಧಾನವು ಬುದ್ಧಿಮತ್ತೆ ಮತ್ತು ಅವಕಾಶದ ಶಿಶುವಾಗಿದೆ. ಇಟ್ಸ್ ಅ ಚೈಲ್ಡ್ ಆಫ್ ವಿಸ್ಡಮ್ ಅಂಡ್ ಚಾನ್ಸ್. ಬ್ರಿಟಿಷ್ ಸಂವಿಧಾನವು ನಿರಂತರವಾಗಿ ಬೆಳೆಯುತ್ತಿರುವ ಮತ್ತು ಬದಲಾವಣೆ ಹೊಂದುತ್ತಿರುವ ಒಂದು ಸಂವಿಧಾನವಾಗಿದೆ. ಬ್ರಿಟಿಷ್ ಸಂವಿಧಾನದ ಬೆಳವಣಿಗೆಗೆ ಪ್ರಮುಖವಾದ ಅಂಶವೆಂದರೆ ನಡಾವಳಿಗಳು. ಈ ನಡಾವಳಿಗಳೆಂದರೆ ರೂಢಿಗಳು, ಪದ್ಧತಿಗಳು, ಸಂಪ್ರದಾಯಗಳು, ಆಚರಣೆಗಳು, ಹವ್ಯಾಸಗಳು ಇತ್ಯಾದಿ ಅಲಿಖಿತ ಅಂಶಗಳಾಗಿವೆ. ಹೀಗೆ ವಿಶಿಷ್ಟವಾದ ಸಂವಿಧಾನವನ್ನು ಹೊಂದಿದ್ದ ಬ್ರಿಟನ್ ಅಥವಾ ಇಂಗ್ಲೆಂಡ್ ಇಡೀ ಪ್ರಪಂಚಕ್ಕೆ ಸಂಸದೀಯ ಮಾದರಿಯ ಕೊಡುಗೆಯನ್ನು ನೀಡಿರುವುದನ್ನು ನಾವು ಗಮನಿಸಬಹುದು. ಮುಂದೆ ಈ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಗಮನಿಸೋಣ. ಪ್ರತಿಯೊಂದು ಸಂವಿಧಾನವು ತನ್ನದೇ ಆದ ಒಂದು ಲಕ್ಷಣವನ್ನು ಹೊಂದಿರುತ್ತದೆ. ಬ್ರಿಟಿಷ್ ಸಂವಿಧಾನವು ವಿಕಸಿತ ಸಂವಿಧಾನವಾಗಿದ್ದು ಅನೇಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಈ ಲಕ್ಷಣಗಳನ್ನು ಈ ಮುಂದಿನಂತೆ ನಾವು ಗಮನಿಸಬಹುದು. British Constitution is a unique unwritten constitution. It is the oldest constitution in the world. The following are some of the important features of the UK Constitution. Number 1. Unwritten Constitution, ಅಲಿಖಿತ ಸಂವಿಧಾನ. British Constitution is partly written and partly unwritten. To a large extent, this constitution is
unwritten in nature. It is not the result of conscious creation. Being a child of wisdom and chance, its growth has been gradual. Greater part of the Constitution remains unwritten. The growth of the British Constitution largely depends on customs, traditions, precedents, habits, usages, and other unwritten elements. But it doesn't mean that none of the principles of British Constitution are written. There are several written elements in the Constitution. For example, the Magna Carta or Great Charter of 1215, the Bill of Rights of 1689, Reform Acts, the Parliamentary Act of 1911. But the unwritten part is more impressive than the written one. ಬ್ರಿಟಿಷ್ ಸಂವಿಧಾನದ ಮೊದಲ ಲಕ್ಷಣವೆಂದರೆ ಇದು ಅಲಿಖಿತ ಸಂವಿಧಾನವಾಗಿದೆ. ಬ್ರಿಟಿಷ್ ಸಂವಿಧಾನವು ಭಾಗಶಃ ಲಿಖಿತ ಮತ್ತು ಭಾಗಶಃ ಅಲಿಖಿತವಾಗಿದೆ. ಅಲಿಖಿತ ಸಂವಿಧಾನವೆಂದರೆ ಸಂವಿಧಾನದ ಯಾವ ತತ್ವಗಳು ಲಿಖಿತವಾಗಿ ಇಲ್ಲ ಎಂದರ್ಥವಲ್ಲ. ಬ್ರಿಟಿಷ್ ಸಂವಿಧಾನದಲ್ಲಿ ಅನೇಕ ಲಿಖಿತ ಭಾಗಗಳೂ ಇವೆ. ಉದಾಹರಣೆಗೆ 1215ರ ಮ್ಯಾಗ್ನಾ ಕಾರ್ಟಾ, 1689ರ ಬಿಲ್ ಆಫ್ ರೈಟ್ಸ್, 1911ರ ಸಂಸದೀಯ ಸುಧಾರಣಾ ಕಾಯ್ದೆ ಇತ್ಯಾದಿ. ಆದರೆ ಸಂವಿಧಾನದ ಅಲಿಖಿತ ಅಂಶವು ಲಿಖಿತ ಅಂಶಗಳಿಗಿಂತ ಪ್ರಭಾವಶಾಲಿಯಾಗಿದ್ದು ಎದ್ದು ಕಾಣುತ್ತದೆ. ಆದಾಗ್ಯೂ ಅಲಿಖಿತವೆಂದರೆ ಸಂವಿಧಾನದಲ್ಲಿ ಲಿಖಿತ ಅಂಶಗಳಿಗಿಂತ ಅಲಿಖಿತ ಅಂಶಗಳು ಹೆಚ್ಚಾಗಿವೆ ಎಂದರ್ಥ. ಅಲ್ಲದೆ ಲಿಖಿತ ಅಂಶಗಳು ಒಂದು ನಿರ್ದಿಷ್ಟ ಕಾಲದಲ್ಲಿ ಬರೆಯಲ್ಪಟ್ಟ ಅಂಶಗಳಲ್ಲ. ಯಾವಾಗಲಾದರೂ ಒಂದು ಕಾಯ್ದೆಯನ್ನು ಮಾಡಿದಾಗ ಆ ಕಾಯ್ದೆಯ ಉದ್ದೇಶವು ಇಡೀ ಸಂವಿಧಾನವನ್ನು ಸುಧಾರಣೆ ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಬ್ರಿಟಿಷ್ ಸಂವಿಧಾನದ ಎರಡನೆಯ ಪ್ರಮುಖ ಲಕ್ಷಣವನ್ನು ಗಮನಿಸೋಣ. ಇಟ್ ಈಸ್ ದ ಓಲ್ಡೆಸ್ಟ್ ಆ್ಯಂಡ್ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ಬ್ರಿಟಿಷ್ ಸಂವಿಧಾನವು ಅತ್ಯಂತ ಪುರಾತನವಾದ ಮತ್ತು ವಿಕಸಿತ ಸಂವಿಧಾನವಾಗಿದೆ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಈಸ್ ದ ಓಲ್ಡೆಸ್ಟ್ ಅಮಂಗ್ ದ ಎಕ್ಸಿಸ್ಟಿಂಗ್ ಕಾನ್ಸ್ಟಿಟ್ಯೂಷನ್ಸ್ ಇನ್ ದ ವರ್ಲ್ಡ್. It is an evolved constitution. It is a result of gradual and steady evolution. It has evolved gradually, expressing itself in different charters, statutes, precedents, usages, traditions, etc. According to Ogg, the English Constitution is a living organism. It has been always growing with a view to meet the necessities of the people. It has changed with time and yet remained the same. ಬ್ರಿಟಿಷ್ ಸಂವಿಧಾನದ ಎರಡನೆಯ ಪ್ರಮುಖ ಲಕ್ಷಣವೆಂದರೆ ಈ ಸಂವಿಧಾನವು ಅತ್ಯಂತ ಪುರಾತನವಾದ ಮತ್ತು ವಿಕಸಿತ ಸಂವಿಧಾನವಾಗಿದೆ. ಬ್ರಿಟಿಷ್ ಸಂವಿಧಾನವು ಬುದ್ಧಿವಂತಿಕೆಯ ಮತ್ತು ಅವಕಾಶದ ಶಿಶುವಾಗಿದೆ. ಈ ಸಂವಿಧಾನವು ಕ್ರಮೇಣವಾಗಿ ಮತ್ತು ನಿಧಾನವಾಗಿ ವಿಕಾಸಗೊಂಡಿರುವ ಸಂವಿಧಾನವಾಗಿದೆ. ವಿವಿಧ ಸನದುಗಳು, ಶಾಸನಗಳು, ಪೂರ್ವ ನಿದರ್ಶನಗಳು, ಹವ್ಯಾಸ ಮತ್ತು ಪರಂಪರೆಗಳ ಆಧಾರದ ಮೇಲೆ ಕ್ರಮೇಣವಾಗಿ ಬೆಳೆದು ಬಂದಿರುವ ಸಂವಿಧಾನವಾಗಿದೆ. ಈ ಸಂವಿಧಾನವು ವಿಶ್ವದಲ್ಲಿ ಅಸ್ತಿತ್ವದಲ್ಲಿ ಇರುವ ಸಂವಿಧಾನಗಳಲ್ಲಿ ಅತ್ಯಂತ ಪುರಾತನವಾದ ಸಂವಿಧಾನವಾಗಿದೆ. ಈ ಸಂವಿಧಾನದ ಚೌಕಟ್ಟು ಕ್ರಾಂತಿಕಾರಕವಾಗಿ ಬದಲಾವಣೆ ಹೊಂದಿಲ್ಲ. ಚಿಂತಕರಾದ ಆಗ್ ಅವರ ಪ್ರಕಾರ ಬ್ರಿಟಿಷ್ ಸಂವಿಧಾನವು
ಒಂದು ಜೀವಂತ ಸಂಸ್ಥೆಯಾಗಿದೆ. ಇದು ಯಾವಾಗಲೂ ಜನರ ಅಗತ್ಯಗಳಿಗೆ ಅನುಗುಣವಾಗಿ ಬೆಳೆದು ಬಂದಿದೆ. ಈ ಸಂವಿಧಾನವು ಸಮಯದೊಂದಿಗೆ ಬದಲಾವಣೆ ಹೊಂದಿಯೂ ಹಾಗೆಯೇ ಉಳಿದುಕೊಂಡಿದೆ. The third feature of the British Constitution is it is a unitary constitution. ಬ್ರಿಟಿಷ್ ಸಂವಿಧಾನವು ಏಕಾತ್ಮಕ ಸಂವಿಧಾನವಾಗಿದೆ. ಬ್ರಿಟನ್ is a unitary state. That means there is concentration of power in the hands of the central government. The British Parliament makes laws which can be applicable to all people and institutions within its territory. At the same time, there are several well-organized local governments in Britain, but these local bodies are not autonomous. They are subordinate to the central government. They derive their power from the central government. The central government can abolish the very system of local government, or it can withdraw the powers of the local government. Thus, in England, there is a unitary constitution. There is only one set of government, that is, the central government situated at London. ಬ್ರಿಟಿಷ್ ಸಂವಿಧಾನದ ಮೂರನೆಯ ಪ್ರಮುಖವಾದ ಲಕ್ಷಣವೆಂದರೆ ಈ ಸಂವಿಧಾನವು ಏಕಾತ್ಮಕ ಸಂವಿಧಾನವಾಗಿದೆ. ಅಂದರೆ ಇಂಗ್ಲೆಂಡಿನಲ್ಲಿ ಅಧಿಕಾರವೆಲ್ಲವೂ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣಗೊಂಡಿದೆ. ಬ್ರಿಟಿಷ್ ಸಂಸತ್ತು ಅಂಗೀಕರಿಸುವ ಕಾನೂನುಗಳು ಎಲ್ಲ ಜನರಿಗೂ ಎಲ್ಲ ಪ್ರದೇಶಗಳಿಗೂ ಅನ್ವಯವಾಗುತ್ತದೆ. ಆ ದೇಶದಲ್ಲಿ ಅತ್ಯುತ್ತಮವಾಗಿ ಸಂಘಟಿಸಲ್ಪಟ್ಟಿರುವ ಅನೇಕ ಸ್ಥಳೀಯ ಸರ್ಕಾರಗಳಿವೆ. ಆ ಸ್ಥಳೀಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಅಧಿಕಾರವನ್ನು ಪಡೆದುಕೊಂಡಿರುತ್ತವೆ. ಈ ಸ್ಥಳೀಯ ಸರ್ಕಾರಗಳು ಸ್ವಾಯತ್ತ ಸ್ಥಳೀಯ ಸರ್ಕಾರಗಳಲ್ಲ. ಕೇಂದ್ರ ಸರ್ಕಾರವು ಬಯಸಿದಾಗ ಈ ಸ್ಥಳೀಯ ಸರ್ಕಾರಗಳನ್ನು ರದ್ದುಪಡಿಸಬಹುದು ಅಥವಾ ಅವುಗಳಿಗೆ ನೀಡಿದ ಅಧಿಕಾರವನ್ನು ಹಿಂದೆ ಪಡೆಯಬಹುದು. ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ವ್ಯಾಪ್ತಿಯೊಳಗೆ ಈ ಸ್ಥಳೀಯ ಸರ್ಕಾರಗಳು ಸ್ವಾಯತ್ತತೆಯನ್ನು ಹೊಂದಿವೆ. ಹೀಗೆ ಇಂಗ್ಲೆಂಡಿನಲ್ಲಿ ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಥವಾ ಏಕಾತ್ಮಕ ಸರ್ಕಾರ ಇರುವುದನ್ನು ನಾವು ಗಮನಿಸಬಹುದಾಗಿದೆ. The fourth important feature of the British Constitution is it is a flexible constitution. ನಮ್ಯ ಸಂವಿಧಾನ ಅಥವಾ ಸರಳ ಸಂವಿಧಾನ. British Constitution is a flexible constitution. The method of amendment of the constitution is very simple and easy. Special procedure is not required to amend the constitution. Constitution can be amended by an ordinary law passed by the parliament. There is no distinction between the constitutional law and ordinary law in England. The British Parliament can pass a law by a simple majority and bring in any amendment to the Constitution. Thus, the British Constitution is a flexible Constitution. ಅಂದರೆ ನಾಲ್ಕನೆಯ ಪ್ರಮುಖವಾದ ಲಕ್ಷಣ ಸರಳ ಸಂವಿಧಾನ ಅಥವಾ ನಮ್ಯ ಸಂವಿಧಾನ. ಬ್ರಿಟಿಷ್ ಸಂವಿಧಾನವು ಅತ್ಯಂತ ಸರಳ ಸಂವಿಧಾನವಾಗಿದೆ. ಈ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನವು ಅತ್ಯಂತ ಸರಳವೂ ಸುಲಭವೂ ಆಗಿದೆ. ಸಂವಿಧಾನದ ತಿದ್ದುಪಡಿ ಮಾಡುವುದಕ್ಕೆ ಯಾವುದೇ ವಿಶೇಷ ವಿಧಾನವನ್ನು ಅನುಸರಿಸಬೇಕಾಗಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನಲ್ಲಿ ಒಂದು ಸಾಮಾನ್ಯ ಕಾಯ್ದೆಯನ್ನು ಅಂಗೀಕರಿಸಿದರೆ ಸಾಕು. ಬ್ರಿಟನ್ನಿನಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನಿನ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಎರಡೂ ಕಾಯ್ದೆಗಳನ್ನು ಬ್ರಿಟಿಷ್ ಸಂಸತ್ತು ಪಾಸು ಮಾಡುತ್ತದೆ. ವಾಸ್ತವವಾಗಿ ಕಾನೂನು ಮಾಡುವ ಪ್ರಕ್ರಿಯೆಯಲ್ಲಿ
ಸಂಸತ್ತಿನ ಕೆಳಮನೆಯಾದ ಸಾಮಾನ್ಯ ಸಭೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಸಂವಿಧಾನದ ಸರಳತೆಯು ಬದಲಾಗುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳಲು ಸಹಕಾರಿಯಾಗಿದೆ. The fifth feature of the British Constitution is rule of law, ಕಾನೂನಿನ ಪ್ರಭುತ್ವ. Another important feature of the British Constitution is rule of law. Rule of law means supremacy of law. All are equal before law. It is the law which rules the country. The rule of law has never been enacted as a statute. It is implicit in various acts of the Parliament, judicial decisions, and in the common law. There is no act in England which guarantees the fundamental rights of the British citizens, but the British people enjoy maximum liberty. It is because of the existence of rule of law. ಬ್ರಿಟನ್ನಿನ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಕಾನೂನಿನ ಪ್ರಭುತ್ವ ಅಥವಾ ಕಾನೂನಿನ ಆಳ್ವಿಕೆ. ಬ್ರಿಟನ್ನಿನಲ್ಲಿ ಕಾನೂನಿಗೆ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ನೀಡಲಾಗಿದೆ. ಕಾನೂನಿನ ಪ್ರಭುತ್ವವೆಂದರೆ ಕಾನೂನಿನ ಪಾರಮ್ಯತೆ ಅಥವಾ ಶ್ರೇಷ್ಠತೆ. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು. ಕಾನೂನಿನ ಪ್ರಭುತ್ವದ ತತ್ವವು ಮೇಲ್ನೋಟಕ್ಕೆ ಕಂಡುಬರದಿದ್ದರೂ ಸಂಸತ್ತು ಪಾಸು ಮಾಡಿರುವ ವಿವಿಧ ಕಾಯ್ದೆಗಳಲ್ಲಿ ಸೂಚ್ಯವಾಗಿ ಕಂಡುಬರುತ್ತದೆ. ಅನೇಕ ನ್ಯಾಯಾಂಗ ನಿರ್ಧಾರಗಳಲ್ಲಿ ಮತ್ತು ಸಾಮಾನ್ಯ ಕಾನೂನುಗಳಲ್ಲಿ ಈ ಅಂಶವನ್ನು ಗುರುತಿಸಬಹುದು. ಇಂಗ್ಲೆಂಡಿನಲ್ಲಿ ಕಾನೂನಿನ ಆಳ್ವಿಕೆ ಇದೆ. ಅಲ್ಲಿ ಜನರ ಹಕ್ಕುಗಳನ್ನು ಪ್ರತಿಪಾದಿಸುವ ಯಾವುದೇ ಕಾಯ್ದೆಗಳು ಇರುವುದಿಲ್ಲ. ಜನರ ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಆಳ್ವಿಕೆಯ ಮೂಲಕ ರಕ್ಷಣೆ ನೀಡಲಾಗುತ್ತದೆ. ನಾಗರಿಕರು, ನ್ಯಾಯಾಲಯಗಳು, ಆಡಳಿತಾತ್ಮಕ ಅಧಿಕಾರಗಳು, ದೊರೆ ಎಲ್ಲರೂ ಕಾನೂನಿನ ಪ್ರಭುತ್ವಕ್ಕೆ ಒಳಪಟ್ಟಿರುತ್ತಾರೆ. ಕಾನೂನಿನ ಪ್ರಭುತ್ವದ ಪ್ರಕಾರ ರಾಜ್ಯವು ಜನರ ಮೇಲೆ ಯಾವುದೇ ಬಾಧ್ಯತೆಯನ್ನು ವಿಧಿಸುವಂತಿಲ್ಲ ಅಥವಾ ಕಾನೂನು ಬಾಹಿರವಾಗಿ ಜನರ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂತಿಲ್ಲ. ಬ್ರಿಟನ್ನಿನಲ್ಲಿ ಜನರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯ್ದೆಗಳು ಇಲ್ಲದಿದ್ದರೂ ಆ ದೇಶದ ನಾಗರಿಕರು ಅತ್ಯಂತ ಹೆಚ್ಚು ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಕಾನೂನಿನ ಪ್ರಭುತ್ವ. The sixth important feature of the British Constitution is hereditary and constitutional monarchy, ಅನುವಂಶೀಯತೆ ಮತ್ತು ಸಾಂವಿಧಾನಿಕ ರಾಜಪ್ರಭುತ್ವ. Another distinctive feature of the British Constitution is its hereditary character. Monarchy in England rests on the principle of heredity. The House of Lords is mainly composed of hereditary peers. The king or the queen is the head of the state. Succession to the throne passes from father to the eldest son, and if he has no son, to his eldest daughter. ಬ್ರಿಟಿಷ್ ಸಂವಿಧಾನದ ಇನ್ನೊಂದು ಮುಖ್ಯವಾದ ಲಕ್ಷಣವೆಂದರೆ ಅನುವಂಶೀಯತೆ ಮತ್ತು ಸಾಂವಿಧಾನಿಕ ಪ್ರಭುತ್ವ. ಬ್ರಿಟನ್ನಲ್ಲಿ ಇಂದಿಗೂ ರಾಜಪ್ರಭುತ್ವವು ಉಳಿದುಕೊಂಡಿದೆ. ಆದರೆ ಈ ರಾಜಪ್ರಭುತ್ವವು ನಿರಂಕುಶ ರಾಜಪ್ರಭುತ್ವವಾಗಿರದೆ ಸೀಮಿತ ಸಾಂವಿಧಾನಿಕ ರಾಜಪ್ರಭುತ್ವವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಪ್ರಭುತ್ವವು ಮುಂದುವರಿಯುತ್ತಿದೆ. ರಾಜ ಅಥವಾ ರಾಣಿ ಬ್ರಿಟನ್ನಿನಲ್ಲಿ ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ. ಉತ್ತರಾಧಿಕಾರತ್ವವು ಅನುವಂಶೀಯ ತತ್ವದಂತೆ ನಡೆಯುತ್ತದೆ. ತಂದೆಯಿಂದ ಹಿರಿಯ ಮಗನಿಗೆ ಉತ್ತರಾಧಿಕಾರತ್ವದ ಹಕ್ಕು ದೊರೆಯುತ್ತದೆ. ಒಂದು ವೇಳೆ ದೊರೆಗೆ
ಗಂಡು ಮಕ್ಕಳು ಇಲ್ಲದಿದ್ದರೆ ಹಿರಿಯ ಮಗಳಿಗೆ ಅಧಿಕಾರ ದೊರೆಯುತ್ತದೆ. ಅನುವಂಶೀಯ ರಾಜಪ್ರಭುತ್ವ ಈಗಲೂ ಮುಂದುವರಿದುಕೊಂಡು ಬಂದಿರುತ್ತದೆ. However, British monarchy has lost almost all its powers. The king or the queen is only a ceremonial head of the state. The real powers are in the hands of the prime minister and cabinet. The monarch always acts upon the advice of his ministers. Thus, Britain has a hereditary and constitutional monarch. ಆದಾಗ್ಯೂ ಇಂಗ್ಲೆಂಡಿನ ಈಗಿನ ರಾಜಪ್ರಭುತ್ವವು ತನ್ನ ಎಲ್ಲ ಅಧಿಕಾರವನ್ನು ಕಳೆದುಕೊಂಡಿದೆ. ಈಗ ರಾಜ ಅಥವಾ ರಾಣಿ ಕೇವಲ ಉತ್ಸವ ಮೂರ್ತಿ ಅಥವಾ ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುತ್ತಾರೆ. ನಿಜವಾದ ಅಧಿಕಾರವು ಪ್ರಧಾನಮಂತ್ರಿಯ ನೇತೃತ್ವದ ಕ್ಯಾಬಿನೆಟ್ ಹೊಂದಿರುತ್ತದೆ. ಇಂಗ್ಲೆಂಡಿನಲ್ಲಿ ರಾಜ ಅಥವಾ ರಾಣಿ ಮಂತ್ರಿಮಂಡಲದ ಶಿಫಾರಸಿನಂತೆ ನಡೆದುಕೊಳ್ಳಬೇಕಾಗುತ್ತದೆ. ಹೀಗೆ ಇಂಗ್ಲೆಂಡಿನಲ್ಲಿ ಅನುವಂಶೀಯತೆ ಮತ್ತು ಸಂವಿಧಾನಾತ್ಮಕ ರಾಜಪ್ರಭುತ್ವದ ಇರುವಿಕೆಯನ್ನು ನಾವು ಗುರುತಿಸಬಹುದಾಗಿದೆ. The seventh important feature of the Constitution of UK is parliamentary government, ಸಂಸದೀಯ ಸರಕಾರ. Another important feature of the British Constitution is parliamentary form of government. The British Constitution provides for a parliamentary form of government. The parliamentary form of government had its origin and development in Britain. The king is the nominal and constitutional head of the state. The real functionaries are the ministers who belong to the majority party in the House of Commons. The ministry remains in power as long as they enjoy the majority in the House of Commons. Since the ministers are the members of the parliament, there is coordination and cooperation between the executive and the legislative organ of the government. The British Parliament has been called the mother of parliaments. ಬ್ರಿಟಿಷ್ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಸಂಸದೀಯ ಪದ್ಧತಿ ಅಥವಾ ಸಂಸದೀಯ ಪದ್ಧತಿಯ ಸರ್ಕಾರ. ಸಂಸದೀಯ ಪದ್ಧತಿಯ ಸರ್ಕಾರದ ಉಗಮ ಮತ್ತು ಬೆಳವಣಿಗೆಯನ್ನು ನಾವು ಇಂಗ್ಲೆಂಡಿನಲ್ಲಿ ಕಾಣಬಹುದು. ದೊರೆಯು ರಾಷ್ಟ್ರದ ನಾಮಮಾತ್ರ ಸಾಂವಿಧಾನಿಕ ಮುಖ್ಯಸ್ಥನಾಗಿರುತ್ತಾನೆ. ನಿಜವಾಗಿ ಕಾರ್ಯನಿರ್ವಹಿಸುವವರು ಸಾಮಾನ್ಯ ಸಭೆಯಲ್ಲಿ ಬಹುಮತ ಪಡೆದು ಮಂತ್ರಿಗಳಾಗಿರುವವರು. ಇವರುಗಳು ಸಾಮಾನ್ಯ ಸಭೆಯಲ್ಲಿ ಬಹುಮತವನ್ನು ಹೊಂದಿರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಮಂತ್ರಿಗಳು ಸಂಸತ್ತಿನ ಸದಸ್ಯರೂ ಆಗಿರುವುದರಿಂದ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಸಹಕಾರ ಮತ್ತು ಸಮನ್ವಯತೆ ಇರುತ್ತದೆ. ಹಾಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಯಾವುದೇ ಘರ್ಷಣೆ ಉಂಟಾಗುವುದಿಲ್ಲ. ಇಂಗ್ಲೆಂಡಿನಲ್ಲಿ ಸಂಸದೀಯ ಪದ್ಧತಿ ಇರುವುದರಿಂದ ಬ್ರಿಟಿಷ್ ಸಂವಿಧಾನವನ್ನು ಅಥವಾ ಬ್ರಿಟಿಷ್ ಸಂಸತ್ತನ್ನು ಸಂಸತ್ತುಗಳ ಮಾತೆ, ಮದರ್ ಆಫ್ ಪಾರ್ಲಿಮೆಂಟ್ ಎಂದು ಬಣ್ಣಿಸಲಾಗಿದೆ. The eighth important feature of the British Constitution is liberal democratic political system, ಉದಾರವಾದಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ. Britain has a liberal democratic political system. All the citizens who have attained 18 years of age have the right to vote. The citizens who have attained 21 years of age are given the right to contest the elections. There are well-organized political parties and pressure groups, and they actually participate in the struggle for power. The right to vote, contest elections, to criticize the government, free expression of public opinion, smooth transfer of power from one party to other, etc. are
its hallmarks. The British political system, based on the ideology of liberalism and the principle of rule of law. ಬ್ರಿಟಿಷ್ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಉದಾರವಾದಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ. ಇಂಗ್ಲೆಂಡ್ ಉದಾರವಾದಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ. ರಾಜಕೀಯ ಅಧಿಕಾರವು ಎಲ್ಲರಿಗೂ ಮುಕ್ತವಾಗಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೂ ಮತದಾನದ ಹಕ್ಕನ್ನು, 21 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ನೀಡಲಾಗಿದೆ. ಅಧಿಕಾರಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ರಾಜಕೀಯ ಪಕ್ಷಗಳು ನೇರವಾಗಿ ಮತ್ತು ಮುಕ್ತವಾಗಿ ಭಾಗವಹಿಸುತ್ತವೆ. ಜನರು ರಾಜಕೀಯ ಪಕ್ಷಗಳ ಮೂಲಕ ತಮ್ಮ ರಾಜಕೀಯ ಶಕ್ತಿಯ ಪಾಲನ್ನು ಪಡೆಯುತ್ತಾರೆ. ಅಧಿಕಾರಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ಸಂಘಟಿತವಾದ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳು ಭಾಗವಹಿಸುತ್ತವೆ. ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಅಭಿಪ್ರಾಯ, ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸುಗಮವಾಗಿ ಅಧಿಕಾರದ ಹಂಚಿಕೆ ಇತ್ಯಾದಿ ಈ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯು ಉದಾರವಾದಿ ಸಿದ್ಧಾಂತ ಮತ್ತು ಕಾನೂನಿನ ಪ್ರಭುತ್ವವನ್ನು ಹೊಂದಿದೆ. ಇಲ್ಲಿಗೆ ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳ ಅರ್ಧ ಪಾಠ ಮಾತ್ರ ಮುಗಿದಿದೆ. ಉಳಿದ ಲಕ್ಷಣಗಳನ್ನು ಇನ್ನೊಂದು ಉಪನ್ಯಾಸದಲ್ಲಿ ನಿಮಗೆ ತಿಳಿಸಲಾಗುವುದು. ಇಟ್ ಕಂಟಿನ್ಯೂಸ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಥ್ಯಾಂಕ್ ಯು.